ಎಲ್ಲರೂ ನಮ್ಮ ಜೀವನ ನಾವೇ ಬರ್ಕೊಳ್ಳೋದು. ಇವತ್ತು ನಿಮ್ಮ ಜೀವನದಲ್ಲಿ ನೀವೇನಾಗಿದ್ದೀರೋ ಅದಕ್ಕೆ ನೀವು ಹಿಂದೆ ಏನೋ ಮಾಡಿರೋದೇ ಕಾರಣ. ಸೊ ಎವ್ರಿಥಿಂಗ್ ಇವತ್ತೇನಿದೆ ಅದೆಲ್ಲ ನೆನ್ನೆದು. ಇವತ್ತೇನು ಮಾಡ್ತಾಯಿದ್ದೀವಿ ನಾಳೆ ಹಂಗಿರುತ್ತೆ. ಸೊ ಇವತ್ತು ತುಂಬ ಇಂಪಾರ್ಟೆಂಟು. ಅಟ್ ದ ಸೇಮ್ ಟೈಮ್ ನೀವೆಲ್ಲಿ ಹೋಗಬೇಕು ಅನ್ನೋ ವಿಷನ್ ಇದ್ದವ್ರಿಗೆ ಇವತ್ತು ಹೆಂಗಿರಬೇಕು ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ. ಇವತ್ತು ಹೆಂಗಿರ್ಬೇಕು, ನಾಳೆ ಹೆಂಗಿರಬೇಕು, ಅದು ಎಲ್ಲಿಗೆ ಅಂತ. ಆ ಥರ ಮಾಡ್ಕೊಂಡು ಹೋದಾಗ ಎಲ್ಲ ನಾವು ಅಂದ್ಕೊಂಡಿದ್ದೇ ಆಗುತ್ತೆ ಅನ್ನೋದೇನಿಲ್ಲ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು, ಟರ್ನ್ಸ್ಗಳು. ಯಾಕಂದ್ರೆ ನಾವು ಒಬ್ಬರೇ ಅಲ್ವಲ್ಲ ಇಲ್ಲಿ ಆಟ ಆಡೋರು, ಎದುರುಗಡೆನೂ ಇರ್ತಾರೆ. ಇದು ನಮ್ಮ ಹತ್ರ ಫುಟ್ಬಾಲ್ ಇರ್ಬೋದು, ಗೋಲ್ ಹೊಡಿಯೋಕ್ಕೆ ನಾವು ಹಿಂಗೆ ಹೋಗ್ತಾ ಇರ್ತೀವಿ, ಅದನ್ನು ತಡೆಯೋಕ್ಕೆ ತುಂಬ ಜನನೂ ಬರ್ತಾ ಇರ್ತಾರೆ. ಗೋಲ್ ಪೋಸ್ಟ್ ಹತ್ರನೂ ಇರ್ತಾರೆ. ಅಷ್ಟೆಲ್ಲ ಟ್ಯಾಕಲ್ ಮಾಡ್ಕೊಂಡೋಗಿ ಹೊಡೆದ್ಬಿಟ್ಟು ಬಂದರೆ ಜನ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಆವಾಗ ಎಂಥ ಪ್ಲೇಯರ್ ಅಂತ ಎಲ್ಲೋ ಮಿಸ್ಸಾಗಿ ಒಬ್ಬರು ಬಾಲ್ ಎತ್ಕೊಂಡು ಹೋದ್ರು ಇದಾಗುತ್ತೆ. ಸೊ ಇಟ್ಸ್ ಐ ಥಿಂಕ್ ಪ್ರಾಸೆಸ್ಸಲ್ಲಿರಬೇಕು. ನಾನು 100 ಟ್ರೈ ಮಾಡಿರ್ತೀನಿ, ಅದರಲ್ಲಿ 10 ಆಗಿರುತ್ತೆ. 10ಕ್ಕೆ ನೀವು ಇಷ್ಟು ಖುಷಿ ಪಡ್ತಿರ್ತೀರ. ಸೊ ನಿಮ್ಮ ಪ್ರಕಾರ ಅದು ದೊಡ್ಡ ಸಾಧನೆ. 10 ವರ್ಷಕ್ಕೆ ಯಶೋರು ಹೆಂಗಪ್ಪ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ರಲ್ಲಿ ಇಷ್ಟೇ ಸಾಧಿಸೋಕ್ಕಾಯ್ತಲ್ಲ ಅಂತ ನನಗೂ ಅನ್ನಿಸ್ತಾ ಇರುತ್ತೆ. ಸೊ ಇಟ್ಸ್ ಆಲ್ ಇನ್ ಯುವರ್ ಹೆಡ್.